ನಮಸ್ತೆ ವೀಕ್ಷಕರೇ, ನೀತಿ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಯಾವುದೇ ಆಚರಣೆಯು ಕೇವಲ ಸಂಪ್ರದಾಯವಲ್ಲ. ಅದರ ಹಿಂದೆ ಪುರಾಣಗಳ ನಂಬಿಕೆ, ಧರ್ಮ ಗ್ರಂಥಗಳ ಮಾರ್ಗದರ್ಶನ ಹಾಗೂ ಆಂತರಿಕವಾಗಿ ವೈಜ್ಞಾನಿಕ ತರ್ಕ ಅಡಗಿದೆ. ಪ್ರತಿದಿನ ಮುಂಜಾನೆ ಮನೆಯ ಹೊಸ್ತಿಲ ಮುಂದೆ ಮೂಡುವ ರಂಗೋಲಿಯು ಅಂತಹ ಒಂದು ಮಹತ್ವಪೂರ್ಣ ಆಚರಣೆ. ರಂಗೋಲಿಯ ಹಿಂದೆ ಅಡಗಿರುವ ಅಗಾಧ ಶಕ್ತಿಯನ್ನ ಗ್ರಂಥಗಳು ಮತ್ತು ಆಧುನಿಕ ಅರಿವಿನ ನೆಲೆಯಲ್ಲಿ ತಿಳಿಯೋಣ. ಇವತ್ತಿನ ಈ ವಿಡಿಯೋದಲ್ಲಿ ಮನೆಯ ಹೊಸ್ತಿಲ ಮುಂದೆ ರಂಗೋಲಿಯನ್ನ ಹಾಕುವುದರ ಮಹತ್ವವೇನು, ಇದರಿಂದ ಸಿಗುವಂತಹ ವೈಜ್ಞಾನಿಕ, ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಮಹತ್ವವಾದರೂ ಏನು ಅನ್ನೋದನ್ನ ನೋಡೋಣ. ನಿತ್ಯದನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ರಂಗೋಲಿ ಹಾಗೂ ರಂಗವಲ್ಲಿಯ ಕಲೆ ವೇದಕ್ಕಿಂತಲೂ ಹಿಂದಿನದ್ದು ಎಂದು ನಂಬಲಾಗಿದೆ. ಇದರ ಬಗ್ಗೆ ಪುರಾಣಗಳಲ್ಲಿ ಹಾಗೂ ಧಾರ್ಮಿಕ ಗ್ರಂಥಗಳಲ್ಲಿ ಸಾಕಷ್ಟು ಉಲ್ಲೇಖಗಳು ಕೂಡ ಇರುವಂಥದ್ದು. ವೀಕ್ಷಕರೇ, ಧರ್ಮ ಗ್ರಂಥಗಳ ಪ್ರಕಾರ ಮನೆಯ ಮುಖ್ಯ ದ್ವಾರದ ಶುಚಿತ್ವ ಮತ್ತು ಅಲಂಕಾರವು ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು. ಅಲಂಕಾರಗೊಂಡ ರಂಗೋಲಿಯು ಸಾಕ್ಷಾತ್ ಲಕ್ಷ್ಮೀ ದೇವಿಯನ್ನ ಮನೆಗೆ ಆಹ್ವಾನಿಸುವ ಆಸನವಾಗಿದೆ ಎಂದು ನಂಬಲಾಗಿದೆ. ಮುಂಜಾನೆ ರಂಗೋಲಿ ಹಾಕಿದ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿ ಪ್ರವೇಶಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆ ನಮ್ಮ ಮನಸ್ಸಿನಲ್ಲೂ ಕೂಡ ನಂಬಿಕೆಗಳು ಇರುವಂಥದ್ದು. ವೀಕ್ಷಕರೇ, ದೇವಿ ಭಾಗವತದಂತಹ ಪುರಾಣಗಳಲ್ಲಿ ರಂಗವಲ್ಲಿಯ ವಿನಾಶಗಳು ರಕ್ಷಣಾತ್ಮಕ ರೇಖೆಗಳಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಲಾಗಿದೆ. ವೀಕ್ಷಕರೇ, ಹಾಗೆ ಸಂಕೀರ್ಣವಾದ ಮತ್ತು ಜಾಮಿತಿಯ ರಂಗೋಲಿಯ ವಿನಾಶನಗಳು ನಕಾರಾತ್ಮಕ ಶಕ್ತಿಗಳು ಹಾಗೂ ದುರದೃಷ್ಟಿಯನ್ನ ಮನೆಯೊಳಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ ಎಂದು ಹೇಳಲಾಗಿದೆ. ವೀಕ್ಷಕರೇ, ಹಿಂದೂ ಧರ್ಮದಲ್ಲಿ ನಿತ್ಯವೂ ಮಾಡಬೇಕಾದ ಪಂಚಮಹಾ ಯಜ್ಞಗಳಲ್ಲಿ ಭೂತಯಜ್ಞ ಕೂಡ ಒಂದು. ರಂಗವಲ್ಲಿಯನ್ನ ಅಕ್ಕಿ ಹಿಟ್ಟಿನಿಂದ ಹಾಕುವುದು ಈ ಯಜ್ಞದ ಸರಳ ರೂಪವಾಗಿದೆ. ಸಣ್ಣ ಕೀಟಗಳು, ಇರುವೆಗಳು ಮತ್ತು ಇತರೆ ಜೀವಿಗಳಿಗೆ ಪ್ರತಿದಿನ ಆಹಾರ ಒದಗಿಸುವ ಮೂಲಕ ಪ್ರಕೃತಿಯನ್ನ ಪೋಷಿಸುವ ಕರ್ತವ್ಯವನ್ನ ಈ ಆಚರಣೆ ನೆನಪಿಸುತ್ತದೆ. ವೀಕ್ಷಕರೇ, ಹಾಗೆ ರಂಗವಲ್ಲಿ ಹಾಕುವ ಪ್ರಕ್ರಿಯೆ ಮತ್ತು ಅದರಲ್ಲಿ ಬಳಸುವ ವಸ್ತುಗಳ ಹಿಂದೆ ಒಂದು ವೈಜ್ಞಾನಿಕ ಮತ್ತು ಆರೋಗ್ಯಕರ ಕಾರಣಗಳು ಇರುವಂಥದ್ದು. ವೀಕ್ಷಕರೇ, ರಂಗವಲ್ಲಿ ಹಾಕುವ ಭಂಗಿ ಮತ್ತು ಕೈ ಬೆರಳುಗಳ ಚಲನೆಯು ಯೋಗ ಮತ್ತು ಆಯುರ್ವೇದದ ದೃಷ್ಟಿಯಿಂದ ಮಹತ್ವ ಪಡೆದಿದೆ. ಬೆರಳುಗಳ ತುದಿಯಿಂದ ಪುಡಿಯನ್ನ ಹಿಡಿದು ಬಿಡಿಸುವುದು ಅಂಗೈಯಲ್ಲಿರುವ ನರ ಬಿಂದುಗಳನ್ನ ಉತ್ತೇಜಿಸುತ್ತದೆ. ಇದು ಮೆದುಳಿಗೆ ಹರಿಯುವ ರಕ್ತ ಸಂಚಾರವನ್ನ ಉತ್ತಮಗೊಳಿಸಿ ಮಾನಸಿಕ ಶಾಂತಿಯನ್ನ ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ರಂಗವಲ್ಲಿ ವಿನಾಶಗಳ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸುವುದರಿಂದ ಒತ್ತಡ ಉಂಟು ಮಾಡುವ ಹಾರ್ಮೋನ್ಗಳು ಕಡಿಮೆಯಾಗುತ್ತದೆ. ಇದು ಒಂದು ರೀತಿಯ ಸಣ್ಣ ದೃಷ್ಟಿ ಧ್ಯಾನವಾಗಿದ್ದು ದಿನವಿಡೀ ಏಕಾಗ್ರತೆ ಮತ್ತು ಮನಸ್ಸಿನ ತಾಳ್ಮೆಯನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಆಳವಾಗಿ ನಂಬಲಾಗುತ್ತದೆ. ಪ್ರತಿದಿನ ಮುಂಜಾನೆ ಮನೆಯ ಮುಂದೆ ನೀರನ್ನ ಸಿಂಪಡಿಸಿ ಸಾರಿಸಿ ರಂಗವಲ್ಲಿ ಹಾಕುವುದು ಆ ಪ್ರದೇಶವನ್ನ ಸ್ವಚ್ಛಗೊಳಿಸುತ್ತದೆ. ಮುಖ್ಯ ದ್ವಾರದಲ್ಲಿ ಇರುವ ಸೂಕ್ಷ್ಮ ಧೂಳು ಮತ್ತು ಕಣಗಳು ನೆಲಕ್ಕೆ ಅಂಟಿ ವಾತಾವರಣವು ಶುದ್ಧವಾಗಿರುವಂತೆ ನೋಡಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ಹಾಗೆ ಆಧ್ಯಾತ್ಮಿಕ ಮತ್ತು ಶಕ್ತಿಯ ಮಹತ್ವವನ್ನ ನೋಡೋದಾದ್ರೆ ರಂಗವಲ್ಲಿಯು ಸೂಕ್ಷ್ಮವಾದ ಪರಿಣಾಮಗಳು ಆಧ್ಯಾತ್ಮಿಕ ಮಟ್ಟದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಹೌದು ವೀಕ್ಷಕರೇ, ರಂಗವಲ್ಲಿಯಲ್ಲಿ ಇರುವಂತಹ ವೃತ್ತಗಳು ಮತ್ತು ತ್ರಿಕೋನಗಳು ಮತ್ತು ಇತರೆ ಜಾಮಿತಿಯ ಆಕೃತಿಗಳು ಯಂತ್ರದ ಸ್ವರೂಪದಲ್ಲಿರುತ್ತದೆ. ಇವು ವಿಶ್ವದಲ್ಲಿರುವ ಚೈತನ್ಯ ಮತ್ತು ಸಕಾರಾತ್ಮಕ ಶಕ್ತಿಯನ್ನ ಸೆಳೆಯುವ ಸಾಮರ್ಥ್ಯವನ್ನ ಹೊಂದಿದೆ. ಆಯಾ ಹಬ್ಬ ಅಥವಾ ಆಚರಣೆಗೆ ತಕ್ಕಂತೆ ರಂಗವಲ್ಲಿ ವಿನಾಶನಗಳು ಬದಲಾಯಿಸುವುದರಿಂದ ನಿರ್ದಿಷ್ಟ ದೇವತೆಯ ತತ್ವವನ್ನ ಮನೆಗೆ ಆಹ್ವಾನಿಸಲಾಗುತ್ತದೆ. ವೀಕ್ಷಕರೇ, ಹಾಗೆ ರಂಗವಲ್ಲಿಗೆ ಬಳಸುವ ಪ್ರತಿಯೊಂದು ಬಣ್ಣವು ಒಂದು ವಿಶಿಷ್ಟವಾದ ಕಂಪನ ಶಕ್ತಿಯನ್ನ ಹೊಂದಿದೆ. ಉದಾಹರಣೆಗೆ, ಹಳದಿ ಬಣ್ಣವು ಜ್ಞಾನ ಮತ್ತು ಸಂತೋಷವನ್ನ, ಕೆಂಪು ಬಣ್ಣವು ಶಕ್ತಿ ಮತ್ತು ಮಂಗಳವನ್ನ ಪ್ರತಿನಿಧಿಸುತ್ತದೆ. ಈ ಬಣ್ಣಗಳ ಸರಿಯಾದ ಸಂಯೋಜನೆಯು ಮನೆಯ ವಾತಾವರಣದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ. ವೀಕ್ಷಕರೇ, ಹೀಗೆ ಮನೆಯ ಮುಖ್ಯ ದ್ವಾರಕ್ಕೆ ರಂಗವಲ್ಲಿ ಹಾಕಿ ಅಲಂಕರಿಸುವುದು ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ನಂಬಿಕೆಯ ಬೇರುಗಳನ್ನು ಹೊಂದಿರುವ ಒಂದು ಪವಿತ್ರ ಆಚರಣೆ. ವೀಕ್ಷಕರೇ, ಇದು ಪುರಾಣಗಳಲ್ಲಿ ಹೇಳಿದಂತೆ ಮನೆಯನ್ನ ಸಮೃದ್ಧಿದತ್ತ ಕೊಂಡೊಯ್ಯುವ, ಗ್ರಂಥಗಳಲ್ಲಿ ಸೂಚಿಸಿದಂತೆ ಪಂಚಮಹಾ ಯಜ್ಞಗಳನ್ನು ಪೂರೈಸುವ ಮತ್ತು ವೈಜ್ಞಾನಿಕವಾಗಿ ನಮ್ಮ ದೇಹ ಹಾಗೂ ಮನಸ್ಸಿಗೆ ಶಾಂತಿ, ಆರೋಗ್ಯವನ್ನು ನೀಡುವ ಧಾರ್ಮಿಕ ಸಾಧನವಾಗಿದೆ. ರಂಗವಲ್ಲಿ ನಮ್ಮ ಮನೆ ಮತ್ತು ಹೊರ ಜಗತ್ತಿನ ನಡುವಿನ ಒಂದು ದಿವ್ಯ ಸಂಪರ್ಕ ಸೇತುವೆಯಾಗಿದೆ.
ವೀಕ್ಷಕರೇ, ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಇದಿಷ್ಟು ರಂಗವಲ್ಲಿಯ ಬಗ್ಗೆ ಇರುವಂತಹ ಒಂದು ಸಣ್ಣ ಮಾಹಿತಿಯಾಗಿದೆ.